ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಬರ್ ಮೀರನಾಯಕ್ ಮಾತಾಡೋದು. ಇವತ್ತೇನಪ್ಪ ಅಂತಂದ್ರೆ ಒಂದು ಸಮಾಚಾರ. ನಮ್ಮ ಬೆಂಗಳೂರಲ್ಲಿ ಫುಟ್ಪಾತ್ ಮೇಲೆ ಇರೋ ಅಂಗಡಿಗಳನ್ನ ಕೆಡುತ್ತಾ ಇದ್ದಾರೆ ಆಡಳಿತ ಪಕ್ಷದವರು. ಅದಕ್ಕೆ ಕೆಲವೊಬ್ಬರು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲವೊಬ್ಬರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾನು ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾಕಂತಂದರೆ ಪಾದಚಾರಿಗಳಿಗೆ ಪಾದಚಾರಿಗಳ ಹಕ್ಕು, ಪಾದಚಾರಿಗಳ ಹಕ್ಕು. ಅಲ್ಲಿ ನಾವು ಮೆಸ್ಟಿಕ್ ಹೋಗ್ತೀವಿ, ಮಾರ್ಕೆಟ್ ಹೋಗ್ತೀವಿ, ಮಲೇಶ್ವರ ಎಲ್ಲೋ ಒಂದು ಮೇನ್ ರಸ್ತೆಗಳಲ್ಲಿ ಹೋಗ್ಬೇಕಂತಂದ್ರೆ ಅಲ್ಲಿ ಜಾಗನೇ ಇರಲ್ಲ ಪಾದಚಾರಿಗಳಿಗೆ, ರೋಡಲ್ಲೇ ಹೋಗ್ಬೇಕು. ಹೀಗಾಗಿ ಏನು ಮಾಡೋಕೆ ಹೇಳಿ. ಮತ್ತು ಇನ್ನೊಂದು, ನಮ್ಮ ಒಂದು ಸಂವಿಧಾನದ 19ನೇ ವಿಧಿ ಇದೆ. ಅದರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಅವರು ಒಂದು ಹಕ್ಕು ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಸಂವಿಧಾನದ 19ನೇ ವಿಧಿ ಕ್ಲಾಸ್ 1 ಕ್ಲಾಸ್ G, ಬೀದಿ ಬದಿ ವ್ಯಾಪಾರ ಮಾಡಲು ಬದುಕಿನ ಹಕ್ಕಿದೆ ಅಂತಂದು ಪಾದಚಾರಿಗಳಿಗೆ ವಿರೋಧ ಮಾಡಬಾರ್ದು ಅಂತ ಒಂದು ವಿಧಿ ಇದೆ. ಆ ಒಂದು ವಿಧಿ ಆ ಒಂದು ನಿಯಮದ ಸಲುವಾಗಿ ಈ ಒಂದು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಮ್ಮ ಒಂದು ರಾಜ್ಯದಲ್ಲಿ ವರ್ಷಕ್ಕೆ 300 ಭ್ರಷ್ಟ ಅಪಘಾತಗಳಾಗ್ತವೆ. ಇದರಿಂದ 300ಕ್ಕೆ ಹೆಚ್ಚು ಅಧಿಕ ಅಪಘಾತಗಳಾಗ್ತವೆ. ಅದು ನಮ್ಮ ಬೆಳಕಿಗೆ ಬರೋದು 300 ಅಷ್ಟೇ ಬರ್ತವೆ ಸ್ನೇಹಿತರೆ. ಇನ್ನೊಂದು, ನಾನಂತೂ ಬೀದಿ ವ್ಯಾಪಾರಸ್ಥರು ವಿರೋಧ ಅಲ್ಲ, ನಾವು ಕೂಡ ಅವ್ರು ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಎಲ್ಲರೂ ಕೂಡ ಒಂದು ತುತ್ತಿನ ಅನ್ನಕ್ಕೋಸ್ಕರ ನಾವು ಅದು ದುಡಿಯೋದು. ಬೀದಿ ವ್ಯಾಪಾರ ವಿರೋಧ ಮಾಡ್ತಾಯಿಲ್ಲ, ನಾವು ಮಾಡಲಿ, ಬೀದಿ ವ್ಯಾಪಾರ ಮಾಡಬೇಕು. ಏನಪ್ಪ ಅಂತಂದ್ರೆ ಅದಕ್ಕೊಂದು ಸ್ಥಳ ಕೊಡ್ತಾರೆ ಗೌರ್ಮೆಂಟ್ದವರು, ಆ ಒಂದು ಸ್ಥಳದಲ್ಲಿ ಮಾಡಲಿ ಅಂತ ನನ್ನೊಂದು ಅನಿಸಿಕೆ. ಇನ್ನೊಂದೇನಪ್ಪ ಅಂತಂದರೆ ಬೀದಿ ವ್ಯಾಪಾರದಲ್ಲಿ ಮಾಡ್ತಾರಲ್ಲ, ಅಲ್ಲಿ ಕೂಡ ಮಾಫಿಯಾ ಇದೆ. ಅಲ್ಲಿ ಕೂಡ ನಾನು ಕಾರ್ಪೊರೇಟರ್ಗಳು MLA ಕೊಡೋರು ಅಂಥೇಳಿ ಕೆಲವೊಬ್ಬರು ದುಡ್ಡು ವಸೂಲಿ ಮಾಡ್ತಾರೆ, ಜಾಗಗಳು ಒತ್ತುವರಿ ಮಾಡ್ತಾರೆ. ಮತ್ತು ದೊಡ್ಡ ಶಾಪಿಂಗ್ ಮಾಲ್ದವರು ಕೂಡ ಒತ್ತುವರಿ ಮಾಡಿದ್ದಾರೆ, ರೋಡಿಗೆ ತಂದಿಟ್ಬಿಟ್ಟಿದ್ದಾರೆ. ಅದು ಪರಿಣಾಮ ಜನರಿಗೆ ಬೀಳ್ತದೆ, ಪಾದಚಾರಿಗಳ ಮೇಲೆ ಬೀಳ್ತದೆ. ಅವರು ಎಲ್ಲಿ ಹೋಗಬೇಕು? ಮತ್ತು ಪಾದಚಾರಿಗಳ ಮೇಲೆ ಬೀಳುತ್ತೆ, ಮತ್ತು ವೆಹಿಕಲ್ಸ್ ಕೂಡ ಬೀಳ್ತದೆ, ಅಲ್ಲಿ ಸಂಚಾರ ಮಾಡುವಂಥ ವಾಹನಗಳು ಕೂಡ ಬರ್ತೈತಿ. ಎಲ್ಲಿ ಹೋಗ್ಬೇಕು ಅವರು ಸ್ನೇಹಿತರೆ? ಈ ಒಂದು ರಾಜ್ಯ ಸರ್ಕಾರದವ್ರು ಮಾಡ್ತಾಯಿದ್ರೆ, ನಮ್ಮ ಕೃಷ್ಣ ಬೈರೇಗೌಡವರು ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಮತ್ತು BBMP ಸಚಿವರಾಗಿ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಕೂಡ ಸಪೋರ್ಟ್ ಮಾಡೋದು ಸ್ನೇಹಿತರೆ. ಇದೆಲ್ಲ ಬದಲಾವಣೆ ಆಗ್ತಾಯಿಲ್ಲ ಸ್ನೇಹಿತರೆ. ಪಾದಚಾರಿ ಮುಕ್ತ ರಸ್ತೆ ಮಾಡ್ತಾಯಿದ್ದಾರಲ್ಲ, ಇದೆಲ್ಲ ಬದಲಾವಣೆ ಕಾರಣ ಒಂದು ಇನ್ಸಿಡೆಂಟ್ ಸ್ನೇಹಿತರೆ. ಯಾವುದೇ ಒಂದು ಬದಲಾವಣೆ ಕಾರಣ ಒಂದು ಹುಟ್ಟಿನಿಂದಾಗುತ್ತೆ, ಇಲ್ಲ ಒಂದು ಸಾವಿನಿಂದಾಗುತ್ತೆ. ಏನೋ ಒಂದು ಆಯ್ತಪ್ಪ ಅಂದರೆ, ಏನೋ ಒಂದು ಚಮತ್ಕಾರ ಆಯ್ತಂದರೆ, ಏನೋ ಒಂದು ಆಯ್ತಪ್ಪ ಅಂದರೆ, ಏನು ನೋಡಪ್ಪ ಅವ್ನು ಹೆಂಗೆ ಮಾಡಿದ್ದಾನೆ, ಹಂಗೆ ಮಾಡಿದ್ದಾನೆ, ಹಿಂಗೆ ಮಾಡಿದ್ದಾನೆ, ಅವ್ನು ಹೆತ್ತಂಥ ತಂದೆ ತಾಯಿಗಳು ಎಂಥ ಪುಣ್ಯವಂತರು ಅಂತ ನಾವು ಮಾತಾಡ್ಕೋತೀವಿ. ಆದರೆ ಈ ಒಂದು ಬದಲಾವಣೆ ಆಗೋಕ್ಕೆ ಒಂದು ಸಾವು ಸ್ನೇಹಿತರೆ, ಒಂದು ಹುಡುಗನ ಬಾಲಕನ ಸಾವು, ಆ ಸಾವಿನಿಂದ ಇಷ್ಟೆಲ್ಲ ಬದಲಾವಣೆ ಆಗ್ತದೆ. ನಮ್ಮ ಗ್ರೇಟರ್ ಬೆಂಗಳೂರು ಇಷ್ಟೆಲ್ಲ ಫುಟ್ಪಾತ್ ಅಂಗಡಿಗಳನ್ನ ಕಾರ್ಯಾಚರಣೆ ಮಾಡ್ತಾಯಿದ್ರಲ್ಲ, ತೆರವುಗೊಳ್ತಾಯಿದ್ರಲ್ಲ, ಆಗೋಕ್ಕೆ ಒಂದು ಸಾವು ಸ್ನೇಹಿತರೆ. ಅದು ತುಂಬ ಖೇದಕರ. ಆ ಘಟನೆ ಅಂದರೆ ಹೇಳ್ತೀನಿ ಸ್ನೇಹಿತರೆ. ಹೋದ ವರ್ಷ ಸ್ಕೂಲಿಗೆ ಅವ್ರ ತಂದೆ ಕರ್ಕೊಂಡು ಹೋಗ್ತಾ ಇರ್ತಾನೆ, ಸ್ಕೂಲಿಗೆ ಬಿಡೋಕ್ಕಂತಂದು. ರೋಡಲ್ಲಿ ಜಾಗ ಇರಲ್ಲ, ಫುಟ್ಪಾತಲ್ಲಿ ಜಾಗ ಇರಲ್ಲ, ಅವರು ರೋಡಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಹಿಂದಿನಿಂದ ಒಂದು ಟ್ಯಾಂಕರ್ ಗಾಡಿ ಗುದ್ದುತ್ತಾ ಹುಡುಗನಿಗೆ, ಅವನು ಸ್ಥಳದಲ್ಲಿ ಸಾವು ಇದು ಆಗ್ತಾರೆ, ಅಪಘಾತಕ್ಕೆ ಸಾವಿಗೀಡಾಗ್ತಾರೆ. ಹಾಗಾಗಿ ತಂದೆ ಏನು ಮಾಡ್ತಾನೆ ಅಂತಂದರೆ, ಮೋಟಾರ್ ಅಪಘಾತ ನ್ಯಾಯಮಂಡಳಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ವಾದ ಮಾಡ್ತಾರೆ. ವಾದ ಮಾಡಿದ ಮೇಲೆ ಅವರು 7,82,000 ಪರಿಹಾರ ಮೊತ್ತವನ್ನು ಘೋಷಣೆ ಮಾಡ್ತಾರೆ. ಬಾಲಕನ ಸಾವಿನ ಪರಿಹಾರ ಮೊತ್ತವನ್ನು ಕೊಡ್ತಾರೆ. ಮತ್ತು ಹೈಕೋರ್ಟ್ದವ್ರು ಏನು ಮಾಡ್ತಾರೆ ಅಂದ್ರೆ, ಅದನ್ನು 4,70,000 ಇಳಿಸ್ತಾರೆ. ಮತ್ತು ಬಾಲಕನ ತಂದೆ ಏನು ಮಾಡ್ತಾನೆ ಅಂತಂದರೆ, ಸುಪ್ರೀಂ ಕೋರ್ಟ್ ಹೋಗ್ತಾನೆ. ಹಿಂಗಾಗಿದೆ ನನ್ನ ಮಗನಿಗೆ, ಈ ಥರ ಆಗಿದೆ ಅಂತಂದು. ಅವರು ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರೆ 11,44,000 ರೂಪಾಯಿ ಪರಿಹಾರ ಮೊತ್ತವನ್ನು ಆ ಒಂದು ಬಾಲಕನ ಸಾವಿಗೆ ಕೊಡ್ತಾರೆ. ಮತ್ತು ಹೇಳ್ತಾರೆ ಇನ್ನೊಂದು ಏನಪ್ಪ ಅಂತಂದರೆ, ಫುಟ್ಪಾತ್ ಮೇಲೆ ಜನರಿಗೆ ಅಡ್ಡಾಡೋಕ್ಕೆ ಸ್ಥಳ ಇದೆ,
ವ್ಯಾಪಾರಕ್ಕಲ್ಲ ಅಂತಂದು ಅವರೊಂದು ಆ, ಆಡಳಿತ ಪಕ್ಷಕ್ಕೆ ಒಂದು ಶಿಫಾರಸು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಬಾರ್ದು, ಅದು ಪಾದಚಾರಿ ಮುಕ್ತ ರಸ್ತೆ ಆಗಬೇಕು, ಪಾದಚಾರಿ ಮಾರ್ಗ ಆಗಬೇಕಂತಂದು ಅವರೊಂದು ಆದೇಶ ಮಾಡ್ತಾರೆ. ಆ ಒಂದು ಆದೇಶದ ಮೇರೆಗೆ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಎಷ್ಟೋ ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾಯಿದ್ದಾರೆ, ಕೆಲವೊಬ್ಬರು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡೋಣ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅವರಿಗೂ ಕೂಡ ಬೇರೆ ಸ್ಥಳದಲ್ಲಿ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸ್ಥಳ ಅವಕಾಶ ಮಾಡಿ ಕೊಡ್ತಾರೆ. ಒಂದು ಸ್ಥಳನ ಒಂದು ಇನ್ನೊಂದು 2 ತಿಂಗಳಾಗ್ಬೋದು ಮಾಡಿಕೊಡ್ತಾರೆ ಸ್ನೇಹಿತರೆ. ಟೋಟಲಿ ನಮ್ಮ ಬೆಂಗಳೂರಲ್ಲಿ 15,000 ಕಿಲೋಮೀಟ್ರು ಮಾಡ್ತಾಯಿದ್ದಾರೆ. ಫ್ರೀ ಝೋನ್ ಮಾಡಬೇಕು, ಪಾದಚಾರಿಗಳಿಗೆ ಮುಕ್ತ ಸ್ಥಳ ಮಾಡಬೇಕಂತಂದು ಇಷ್ಟೆಲ್ಲ ತೆರವು ಎಷ್ಟೋ ಅಡೆತಡೆಗಳು ಬರ್ತಾ ಇದ್ದಾವೆ. ಶಾಪಿಂಗ್ ಕಾಂಪ್ಲೆಕ್ಸು ಅವು ಇವು ಬರ್ತಾ ಇದ್ದಾವೆ, ಅವನ್ನೆಲ್ಲ ತೆರವುಗೊಳಿಸ್ಕೊಂಡು ಮಾಡ್ತಾಯಿದ್ದಾರೆ. ಅವ್ರಿಗೊಂದು ಸಪೋರ್ಟ್ ಕೊಡೋಣ ಸ್ನೇಹಿತರೆ. ಈ ಒಂದು ನಮ್ಮ ಕೃಷ್ಣ ಬೈರೇಗೌಡರ ಬಗ್ಗೆ, ಅವರ ಒಂದು ಕೆಲಸ ಮಾಡೋದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.